ರಾಧಿಕಾ ಇವತ್ತೇನೋ ಒಂಥರ ಬೇರೆ ತರ ಕಾಣಿಸ್ತಾ ಇದ್ದಾಳಲ್ಲ. ಹಣೆನಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಮರ್ತ್ಬಿಟ್ಯಾ? ವಿಶಾಖ, ಅವಳ ಹಣೆಗೆ ಮೊದಲು ಕುಂಕುಮ ಇಡಮ್ಮ. ಬೇಡ ಅಜ್ಜಿ, ನಾನಿನ್ಮೇಲೆ ಕೃಷ್ಣನ್ ಹೆಸರಲ್ಲಿ ಕರಿಮಣಿ ಸರ ಹಾಕೋಬಾರ್ದು, ಸಿಂಧೂರ ಇಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ವಿಶು, ಪರಿಸ್ಥಿತಿ ಕ್ರೂರವಾಗಿದ್ದಾಗ ಮನಸ್ಸನ್ನ ಕಲ್ ಮಾಡ್ಕೋಬೇಕು. ಮೈಂಡ್ ಬ್ಲಾಕ್ ಆಗುತ್ತೆ. ವಿಶು, ರಾಧಿಕಾ ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂತಿದ್ದಾಳೆ. ಅದನ್ನ ನೋಡಿ ನೀನು ಖುಷಿ ಪಡೋದ್ ಬಿಟ್ಟು ಈಗ ಅಳ್ತಾ ಇದೆಯಾ? ಯಾಕೆ? ಅವಳ ಭವಿಷ್ಯದ ಬಗ್ಗೆ ನಿನಗೆ ಯೋಚನೆನೇ ಇಲ್ವಾ? ನೀನೊಬ್ಬ ಸಂಸಾರ ಮಾಡ್ಕೊಂಡಿದ್ರೆ ಸಾಕ? ಅವಳು ನಿನ್ನ ಹಾಗೆ ಮದುವೆ ಸಂಸಾರದ ಸುಖನ ಅನುಭವಿಸೋದು ಬೇಡವಾ ವಿಶು? ನೀನೇ ಮುಂದೆ ನಿಂತು ಅವಳಿಗೊಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಬೇಕು. ಅದನ್ ಬಿಟ್ಟು ಹೀಗೆ ಅಳ್ತಾ ಕೂತ್ಕೊಂಡ್ರೆ ಸರಿನಾ ವಿಶು? ನಿಜಾಣ, ಅವಳ ಸಂತೋಷಕ್ಕೆ ನಾ ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅವಳು ಏನೇ ತೀರ್ಮಾನ ತಗೊಂಡ್ರು ನನಗೊಪ್ಪಿಗೆ ಇದೆ. ರಾಧಿಕಾ ಮದ್ವೆ ಆಗೇ ಇದ್ರು, ಕರಿಮಣಿ ಸರ ಹಾಕೊಳಕ್ ಬಿಟ್ರು. ಅವಳನ್ನ ಸಪೋರ್ಟ್ ಮಾಡಕ್ ಹೋಗಿ ಊರವ್ರ ಮುಂದೆ ಎಲ್ಲ ಅವ್ರ ಅಪ್ಪ ಅಮ್ಮ ಉಗ್ಗಿಸ್ಕೊಂಡ್ರು. ಈಗ ರಾಧಿಕಾ ಕರಿಮಣಿ ಸರ ತೆಗ್ದು ಹಾಕಿದಾಳೆ. ಊರವ್ರ ಮುಂದೆ ಎಲ್ಲ ಶಾಸ್ತ್ರಿಗಳ ಮನ ಹರಾಜಾಗತ್ತೆ. ಶಾಸ್ತ್ರಿಗಳು ಸಾಕಿದ ಮಗಳಾಗಿ ಈ ತರ ಕರಿಮಣಿ ಸರ ತೆಗೆಯೋದು ಹಾಕೋದು ಅಂದ್ರೆ ಏನರ್ಥ? ಊರಿನ ಜನ ಏನಂತಾರೆ? ನಾಳೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅವರು? ಹೇಳ್ಕೊಳಕ್ ಶಾಸ್ತ್ರಿಗಳ ಮಗಳು, ಆಚಾರದಲ್ಲ. ತಮ್ಮ ಸ್ವಂತ ಮಗಳಿಗೆ ಶಾಸ್ತ್ರನ ಕಲಿಸಿಲ್ಲ. ಅರೆ, ರಾಧಿಕಾ ಏನ್ ಮಾಡಿದ್ರು ಅದು ಅವಳ ಬದುಕು, ಅವಳ ತೀರ್ಮಾನ. ಅದ್ರಿಂದ ನಿಮ್ಗೇನ್ ತೊಂದ್ರೆ ಅಂತ? ಅವಳ ಮನಸ್ಸು ಬದಲಾಯಿಸಿರೋದಂತೂ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಈಗ ದಿಢೀರಂತ ಯಾಕೆ ಬದಲಾದ್ಲು ಅಂತಾನೆ ಅಷ್ಟೇ. ನಮಸ್ಕಾರ. ಓ ಕೇಶವ, ಬಾಪ, ನೀನು ಬಂದು ತಿಂಡಿ ಕೂತ್ಕೋ. ನನ್ನ ತಿಂಡಿ ಆಯ್ತಜ್ಜಿ. ವಿಶ್ವ ಸರ್ ಎಲ್ಲಿ? ಅವನು ಎಲ್ಲೋ ಸ್ಟಡಿ ರೂಮಲ್ಲೋ ಎಲ್ಲೋ ಇರ್ಬೇಕು ನೋಡಪ್ಪ. ಸರಿ. ಓ, ನನಗೆ ಈಗ ಅರ್ಥ ಆಗ್ತಾ ಇದೆ ರಾಧಿಕನ್ ಮನ್ಸು ಯಾಕೆ ಬದಲಾಗ್ತಾ ಇದೆ ಅಂತ. ಎಲ್ಲ ದೇವ್ರಿಚ್ಛೆ. ಏನಿಲ್ಲ ಹೊಸ ಪ್ರಾಜೆಕ್ಟ್? ಆಪರೇಷನ್ ವಿಶಾಖ. ಅವ್ರ ಮನೆ ರಾಧಾರಾಣಿಯಿಂದನೇ ಧರ್ಮಾಧಿಕಾರಿಗಳನ್ನ, ಅವ್ರ ಮನೆಯವ್ರನ್ನ ಮಟ್ಟ ಹಾಕ್ತೀನಿ. ಅವ್ರು ಯಾರೋ ತಲೆ ಎತ್ತು ತಿರ್ಗಾಡ್ಬಾರ್ದು, ಹಾಗ್ ಮಾಡ್ತೀನಿ. ದೇವ್ಗೆ ಆ ಅನಿಷ್ಟಕ್ಕೆ ಆ ವಿಶ್ವ ಮೇಲೆ ಹಿಡಿದಿತ್ತಲ್ಲ ಹುಚ್ಚು, ಅದೆಲ್ಲ ಬಿಟ್ಟು ಹೋಯ್ತಂತೆ. ತಾನು ಕೃಷ್ಣನ್ ಹೆಂಡತಿ ಅಂತ ಹೇಳ್ಕೊಂಡು ಕರಿಮಣಿ ಸರ ಹಾಕೊಂಡು ಒಳ್ಳೆ ಮಳ್ಳಿ ಹಾಗೆ ಆಡ್ತಾ ಇದ್ಲಲ್ಲ, ಈಗ ಕರಿಮಣಿ ಸರ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದಾಳಂತೆ. ಕೇಶವನ್ನ ನಾವಲ್ಲಿ ಕಳಿಸಿದ್ದು ಒಳ್ಳೇದೇ ಆಯ್ತು. ಈಗ ರಾಧಿಕಾ ಕೇಶವನ ಹಿಂದೆ ಬಿದ್ದಿದ್ದಾಳಂತೆ. ಅತ್ತೆ, ರಾಧಿಕನ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಬೇಡಿ. ಆಯ್ತಮ್ಮ, ಕೇಶವನೇ ರಾಧಿಕನ ಹಿಂದೆ ಬಿದ್ದಿದ್ದಾನೆ. ಅವಳೊಪ್ಪಿ ಅವನ ಮದುವೆ ಆದ್ರೆ ಸಾಕು. ಒಟ್ನಲ್ಲಿ ನನ್ನ ಮೊಮ್ಮಗಳ ತಂಟೆಗೆ ಬಂದಿದ್ರೆ ಅಷ್ಟೇ ಸಾಕು. ಪ್ರೇಮ ನಿಜಕ್ಕೂ ಒಂದು ತಪಸ್ಸೇ ಸರಿ. ರಾಧಿಕಾ ಮನ್ಸು ಬದಲಾಯಿಸೋವರೆಗೂ ನನ್ನ ತಾಳ್ಮೆಯಿಂದ ಇರಬೇಕು. ನಿನ್ನ ಮನಸ್ಸು ಎಷ್ಟು ಕಠೋರ ರಾಧಿಕಾ. ಬಟ್ಟೆ ಬದಲಾಯಿಸಿದಷ್ಟು ಸುಲಭನ ಪ್ರೀತಿನ ಮದುವೆ?